ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆದಂಗೂ ಇರುತ್ತೆ, ನಾನು ಕೂಡ ಸಬ್ಸ್ಕ್ರೈಬರಿಂದ ಹೆಲ್ಪ್ ಆದಂಗೂ ಇರುತ್ತೆ. ಹಾಗೂ ನಿಮ್ಮಿಂದ ನನಗೆ ಬೇಕಾಗಿರೋದು ಇದೊಂದೇ ಚಿಕ್ಕ ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡೋದು ಮತ್ತು ಒಂದು ಚಿಕ್ಕ ಲೈಕನ್ನು ಮಾಡೋದು. ಇವೆರಡು ನನಗೆ ತುಂಬಾ ಇಂಪಾರ್ಟೆಂಟು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ಹೊಸ ಟಿಪ್ಸ್ ಏನು ಅಂತ ನೋಡೋಣ. ಟಿಪ್ ನಂಬರ್ 1, ನಾವು ಈ ರೀತಿ ಮಸಾಲ ಪ್ಯಾಕೆಟ್ಸು ಮತ್ತು ಪುಳಿಯೋಗರೆ, ಈ ರೀತಿ ಚಿತ್ರಾನ್ನ, ಈ ರೀತಿ ಪ್ಯಾಕೆಟ್ಸನ್ನು ತರ್ತಾ ಇರ್ತೀವಲ್ಲ, ಈ ಪ್ಯಾಕೆಟ್ಸನ್ನು ಓಪನ್ ಮಾಡಿರ್ತೀವಿ, ಎಲ್ಲಂದರೆಲ್ಲ ಹಾಕಿರ್ತೀವಿ. ಬೇಗ ಸಿಗಬೇಕಂದ್ರೆ ಈ ರೀತಿ ಒಂದು ಫ್ರಿಡ್ಜ್ ಡೋರ್ಗೆ ಸ್ವಲ್ಪ ಸ್ಪೇಸ್ ಇರುತ್ತಲ್ಲ, ಆ ಸ್ಪೇಸ್ ಇರೋವಂಥ ಜಾಗದಲ್ಲಿ ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಳಿ. ಕ್ಲಿಪ್ಸ್ ತಂದು ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗನೂ ಸಿಗುತ್ತೆ ಮತ್ತು ಚೆಲ್ಲೋಗ್ದಿರೋನು ಸೇಫಾಗಿ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 2, ಒಂದು ಗ್ಲಾಸ್ಗೆ ಅಕ್ಕಿಯನ್ನು ಹಾಕ್ಕೊಳ್ಳಿ. ಅಕ್ಕಿಯನ್ನು ಹಾಕ್ಕೊಂಡ ನಂತರ ಅದರಲ್ಲಿ ಚಾಕು ಮತ್ತು ಸಿಸರ್ ಈ ರೀತಿ ಎಲ್ಲವನ್ನು ಹಾಕಿ ಇಡಿ. ಈ ರೀತಿ ಹಾಕಿ ಇಡೋದ್ರಿಂದ ನಮಗೆ ಆ ಶಾರ್ಪ್ನೆಸ್ ಅನ್ನೋದು ಬೇಗ ಹೋಗ್ದಿರ ಶಾರ್ಪ್ನೆಸ್ ಅನ್ನೋದು ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಲ್ಪ್ ಮಾಡಿ. ಟಿಪ್ ನಂಬರ್ 3, ನಾವು ಈ ರೀತಿ ಅಕ್ಕಿಯನ್ನು ತರ್ತಾ ಇರ್ತೀವಲ್ಲ, ಅಕ್ಕಿ ಬಾಸ್ಮತಿ ಆಗಿರ್ಬೋದು ಇಲ್ಲ ಬೇರೆ ಥರದ ಅಕ್ಕಿ ಆಗಿರ್ಬೋದು, ಈ ರೀತಿ ತಂದಿರ್ತೀವಿ. ಅದು ಬೇಗ ಹುಳ ಅನ್ನೋದು ಬೀಳ್ತಾ ಇರುತ್ತೆ. ಆ ಹುಳ ಬೀಳ್ದಿರ ಇರಬೇಕಂದ್ರೆ ಈ ರೀತಿ ಪಲಾವ್ ಎಲೆಯನ್ನು 2 ಹಾಕಿ ಇಡಿ. ಈ ರೀತಿ ಹಾಕಿ ಇಡೋದ್ರಿಂದ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ, ಫ್ರೆಶ್ ಆಗಿ ಇರುತ್ತೆ. ಟಿಪ್ ನಂಬರ್ 4, ನಾವು ಕೆ ಜಿ ಈ ರೀತಿ ಬೆಳ್ಳುಳ್ಳಿಯನ್ನು ತರ್ತಾ ಇರ್ತೀವಿ, ಬೇಗ ಕೊಳ್ತೋಗ್ತಾ ಇರುತ್ತೆ. ಆ ರೀತಿ ಕೊಳ್ತೋಗ್ದಿರ ಇರಬೇಕಂದ್ರೆ ಈ ರೀತಿ ಬೆಳ್ಳುಳ್ಳಿಯನ್ನು ಬಿಡಿಸ್ಬಿಟ್ಟು ಒಂದು ಓಪನ್ ಇರುವಂಥ ಈ ರೀತಿ ಒಂದು ಬಾಕ್ಸನ್ನು ತಗೊಂಡು ಅದರಲ್ಲಿ ಒಂದು ನ್ಯೂಸ್ ಪೇಪರನ್ನು ಹಾಕಿ ಅದ್ರ ಮೇಲೆ ಈ ರೀತಿ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ ನಮಗೆ ಬೇಗ ಕೊಳ್ತೋಗೋದಿಲ್ಲ. ಸ್ವಲ್ಪ ಗಾಳಿ ಕೂಡ ತಗುಲ್ತಾ ಇರುತ್ತೆ, ಅದರಿಂದ ನಮಗೆ ಬೆಳ್ಳುಳ್ಳಿ ಅನ್ನೋದು ಬೇಗ ಕೊಳ್ತೋಗ್ದಿರ ತುಂಬ ದಿನ ಫ್ರೆಶ್ ಆಗಿ ಇರುತ್ತೆ. ಟಿಪ್ ನಂಬರ್ 5, ನಾವು ಈ ರೀತಿ ಕುಕ್ಕರ್ ಬೆಲ್ಟನ್ನು ತಗೊತಾ ಇರ್ತೀವಿ. ಅದು ಬೇಗ ಆ ಬೆಲ್ಟ್ ಅನ್ನೋದು ಲೂಸ್ ಆಗೋಗ್ತಾ ಇರುತ್ತೆ. ಆ ಬೆಲ್ಟ್ ಲೂಸ್ ಆಗದಿರೋ ತುಂಬ ದಿನ ನಮಗೆ ಬಾಳಿಕೆ ಬರಬೇಕು, ಅದು ಚೆನ್ನಾಗಿ ಟೈಟಾಗಿ ಫಿಟ್ಟಾಗಿರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ನಾವು ಬೆಲ್ಟನ್ನು ತೊಳೆದ ನಂತರ ಈ ರೀತಿ ಡ್ರೈ ಫಿಶ್ ಕೆಳಗಡೆ ಈ ರೀತಿ ಇಡೋದ್ರಿಂದ ನಮಗೆ ಬೆಲ್ಟ್ ಅನ್ನೋದು ಟೈಟಾಗಿರುತ್ತೆ, ಬೇಗ ಲೂಸ್ ಆಗದಿರೋ ಫಿಟ್ಟಾಗಿ ಇರುತ್ತೆ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಯಿತು, ಒಂದಾದರೂ ಯೂಸ್ಫುಲ್ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.